ಬಾಕ್ಸಲ್ಲಿ ಹಂಗೆ ತಂದು ಹಂಗೆ ತಿನ್ನೋದಾ? ಹೆಂಗೆ ತಗೊಳ್ಳೋದು ಬಾಕ್ಸಲ್ಲಿ? ನಾನು ಹೋಗ್ತೀನಿ ಬಿಡು. ಹೋಗಿ ಇಲ್ಲೇ ಇರು ನೀನು. ಬಾಯ್ ನಾನು ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀನಿ. ಹೋಗ್ಲಾ? ಹೋಗ್ತೀನಿ ಬಿಡು, ಇಲ್ಲೇ ಇರು. ನೀನು ಓಡಿಸ್ಕೊ. ಹಿಂದೆ ಹೇಳ್ಕೊಂಡು ಮುಂದೆ ನೋಡ್ಕೊ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿಲಿ ಅಂದರೆ ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ನನ್ನ ಮಗ ಟ್ರಿಪ್ ಹೋಗ್ತಿದ್ದಾನೆ, ಆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಗಳಿಗೋಸ್ಕರ ಒಂದು ಹೈ ಚೇರ್ನ ತಂದಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವಳಿಗೆ ಒಂದು ಫುಡ್ನ ಕೊಡ್ತೀನಿ, ವೀಕ್ಲಿ ಥ್ರೈಸ್ ಕೊಡ್ತಿರ್ತೀನಿ ಅವಳಿಗೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಅವಳ ಜೊತೆ ಟೈಮ್ನ ಹೇಗೆ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅವಳ ಜೊತೆ ಒಂದೊಂದು ಮೂಮೆಂಟು ಕೂಡ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಆ ಟೈಮ್ ಮತ್ತೆ ಬರಲ್ಲ ದೊಡ್ಡವರಾದಮೇಲೆ ಮಕ್ಕಳು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ. ಅದು ಏನೋ ಒಂಥರ ಕನೆಕ್ಟ್ ಆಗಿಬಿಟ್ಟಿದ್ದಾಳೆ ಅವಳು, ತುಂಬ ವರ್ಷದ ಮೇಲೆ ಆಗಿದ್ಕೋ ಅಥವಾ ಏನೋ ಗೊತ್ತಿಲ್ಲ. ಅವಳ ಜೊತೆ ಒಂದೊಂದು ಮೂಮೆಂಟ್ನು ನಾನು ಎಂಜಾಯ್ ಮಾಡ್ತೀನಿ. ತುಂಬ ಖುಷಿ ಆಗುತ್ತೆ ಅವಳ ಜೊತೆ ಇದ್ದಷ್ಟು. ಎಷ್ಟೇ ಕೋಪ ಇರಲಿ, ಎಷ್ಟೇ ಟೆನ್ಷನ್ ಆಗಿರಲಿ, ಅವಳ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಸಾಕು, ನನಗೇನೋ ಒಂಥರ ಫೀಲ್ ಆದಂಗೆ ಅನಿಸುತ್ತೆ, ಏನೋ ಒಂಥರ ತುಂಬ ಇದನ್ನಿಸುತ್ತೆ. ಅದಕ್ಕೋಸ್ಕರ ನಾನು ಅವಳ ವೀಡಿಯೋಸ್ನ ತುಂಬ ಜಾಸ್ತಿ ಶೇರ್ ಮಾಡ್ತಿರ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, 10 ಜನ ಆಗಿರ್ಬೋದು, 20 ಜನ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಕಳಿ ಹೆಂಗೆ ಮೈಸೂರು ಪಾಕ್ ತಿನ್ನೋದು? ಮೈಸೂರು ಪಾಕ್ ಹೆಂಗೆ ತಿನ್ನೋದು ಮೈಸೂರು ಪಾಕು? ಹಂಗೆ ತೊಗೊಳ್ಳೋದು, ತಿನ್ನೋದು ಹೆಂಗೆ? ಹಂಗಲ್ಲ, ಬಾಕ್ಸಲ್ಲ. ಮೈಸೂರು ಪಾಕ್ ತಿನ್ನೋದು ಇದ್ರೊಳಗೆ ಇಟ್ಕೊಂಡು ತಿನ್ನು, ಒಳಗೆ ಎತ್ಕೊಂಡು ತಿನ್ನು, ಒಳಗೆ ಎತ್ಕೊ. ಹಂಗೆ ತಿನ್ನೋದಾ? ಇನ್ನೊಂದ್ಸತಿ ತಿನ್ನು. ಹೆಂಗೆ ತಿನ್ನೋದು? ಹಂಗೆ ತಿನ್ನೋದು ಚಿನ್ನಿ ಮೈಸೂರು ಪಾಕು. ಹೆಂಗೆ ತಿನ್ನೋದು? ಇನ್ನೊಂದ್ಸರಿ ತೋರಿಸು ಮೈಸೂರು ಪಾಕು. ಚಿನ್ನಿ ಮೈಸೂರು ಪಾಕು ಹೆಂಗೆ ತಿನ್ನೋದು? ಹಂಗೆ ತಿನ್ನೋದಾ? ಎಲ್ಲಿದೆ ಮೈಸೂರು ಪಾಕು? ಮೈಸೂರು ಪಾಕು ಎಲ್ಲಿದೆ ತೋರಿಸು. ಖಾಲಿ ಆಗಿದ್ದಲ್ಲ ಚಿನ್ನಿ ಡಬ್ಬಿ, ಅದನ್ನೇ ತಿಂತಿದ್ಯಾ ಪಪ್ಪಿ? ಹೆಂಗೆ ತಿನ್ನೋದು ತೋರಿಸು. ತೊಗೊಂಡು ಹೆಂಗೆ ತಿನ್ನೋದು? ಬಾಕ್ಸ್ ಒಳಗಿಂದ ಅಲ್ಲ, ಬಾಯೊಳಕಲ್ಲ, ಬಾಕ್ಸ್ ಒಳಗಿಂದ ಹೆಂಗೆ ತಾನು ತಿಂತೀಯ? ಬಾಕ್ಸಲ್ಲಿ ಹಂಗೆ ತಂದು ಹಂಗೆ ತಿನ್ನೋದಾ? ಹೆಂಗೆ ತಗೊಳ್ಳೋದು ಬಾಕ್ಸಲ್ಲಿ? ಬಾಕ್ಸ್ನ ಇಟ್ಕೊಂಡ್ಲು ಯಪ್ಪ. ಹೆಂಗೆ ತಗೊಳ್ಳೋದು? ಹಂಗೆ ತಗೊಳ್ಳೋದಾ? ಹಂಗೆ ತೊಗೊಂಡು ಬಾಯಿಗೆ ಹಾಕ್ಕೊಳ್ಳೋದಾ? ಚಿನ್ನಿ ಇಲ್ಲಿ ಹಂಗೆ ತೊಗೊಂಡು ಬಾಯಿಗೆ ಹಾಕ್ಕೊಳ್ಳೋದಾ? ಹೆಂಗೆ? ಹಂಗೆ ಅಮ್ಮೋ ಕಳಿ ನೋ, ಹಂಗೆ ಹಾಕ್ಬಾರ್ದು, ವಾಮಿಂಟ್ ಆಗುತ್ತೆ. ಅಮ್ಮ ಬಾ, ನಿಂದೆ ಅದು ಕೊಡ್ತಾನೆ ಅಣ್ಣ, ನಿಂಗೆ ರೆಡಿ ಮಾಡ್ತಿರೋದು. ಬಾ ಅದು ಪಪ್ಪು, ಈ ಕಡೆ ಬಾ ಚಿನ್ನಿ. ಓ ನಿಧಾನ ಕಿತ್ಕೋ, ನೀನು ಈ ಕಡೆ ನೋಡ್ಕೊಂಡು ಎಲ್ಲ ಕೈಗೆ ಕುಯ್ಕೊಂಡ್ರವಳ್ದು. ನಾನು ಹೇಳಿದ್ನಲ್ವ ನಿಮಗೆ, ಐ ಚೇರ್ ತರಿಸಿದ್ದೀನಿ ಇವಾಗೋಸ್ಕರ, ಅದ್ರದ್ದು ರಿವ್ಯೂನ ಕೊಡ್ತೀನಿ ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ. ಸೊ ಈ ಥರ ಫುಲ್ಲು ಕವರ್ ಮಾಡಿ ಕಳಿಸಿರ್ತಾರೆ, ಸೀಟ್ ಥರ ಒಂದಿದ್ದು ಕಳಿಸಿರ್ತಾರೆ, ಅದಕ್ಕೆ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲನೂ. ಸೊ ಒಂದೊಂದಾಗೆ ತೆಗೆದು ಎಲ್ಲ ಹೇಗೆ ಈಸಿಯಾಗಿ ಮಾಡ್ಕೋಬೋದು, ಮತ್ತು ಈಸಿ ಕೂಡ ಆ್ಯಕ್ಚುಲಿ ತುಂಬಾ. ಅವನೇ ರೇವಂತೆ ಕೂಡ ಮಾಡ್ತಿದ್ದಾನೆ. ಸೊ ನಾನು ಅವ್ನು ಬರಲಿ ಅಂತಲೇ ಒಂದು 4 ದಿವಸದಿಂದ ವೆಯ್ಟ್ ಮಾಡಿದ್ದೆ. ನಾನು ಸುಮ್ಮನೆ ಗೊತ್ತಾಗಲ್ಲ ಅವನಾದ್ರೆ ಎಲ್ಲ ಕರೆಕ್ಟಾಗಿ ಮಾಡ್ತಾನೆ ಅಂಥೇಳಿ. ಸೊ ಎಲ್ಲ ಬಿಚ್ಕೋಬೇಕಾಗುತ್ತೆ. ಮೆಟಲ್ದು ಇಟ್ಕೊಟ್ಟಿರ್ತಾರೆ, ಸ್ಟಿಕ್ಕು ಕೂಡ ಸ್ಟಿಫಾಗಿರುತ್ತೆ. ಅದಕ್ಕೆ ಎಲ್ಲ ಹಾಕೋದು ಹೇಗೆ ಏನು ಮಾಡೋದನ್ನೋದೆಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲಿ, ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಸೊ ವೀಲ್ಸು ಕೂಡ ಕೊಟ್ಟಿರ್ತಾರೆ. ಇದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಫುಲ್ ವೀಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ಅರ್ಧಂಬರ್ಧ ನೋಡಿದಾಗ ಏನೂ ಗೊತ್ತಾಗಲ್ಲ. ನಾವು ಇದನ್ನು
4 in 1 ಆಗಿ ಯೂಸ್ ಮಾಡಬಹುದು. ಇದಕ್ಕೆ ಕುಷನ್ ಕೂಡ ಕೊಟ್ಟಿದ್ದಾರೆ. ಕುಷನ್ ಅಂದರೆ ಲೆದರ್ ಥರದ್ದು ಸೀಟ್ ಮೇಲೆ ಇದಾಕೊಳ್ಳೋ ಥರ. ಸೊ ಇದರಲ್ಲಿ ಕಲರ್ ಕಾಂಬಿನೇಷನ್ ನನಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಎಲ್ಲ ಇತ್ತು ಇನ್ನು ಮೆರೂನ್ ಆ ಥರದ್ದೆಲ್ಲ. ನನಗೆ ತುಂಬ ಇಷ್ಟ ಆಯಿತು. ಸರಿ ಅಂತೇಳಿ ಇದನ್ನು ತರಿಸಿದ್ವಿ. ಅವಳು ಇಟ್ಕೊಳ್ಳಿ ನನಗೆ ಆಗ್ತಿಲ್ಲ ಇಲ್ಲಿ ಮಾಡೋದಕ್ಕೆ, ಅವಳು ಬಿಡ್ತಿಲ್ಲ ಅಂತ ಹೇಳ್ತಿದ್ದಾನೆ. ಇವಳು ಏನೂ ಮಾಡೋಕ್ಕೆ ಬಿಡೋಲ್ಲ, ನನಗೂ ಅಷ್ಟೇ ಅವನಿಗೂ ಅಷ್ಟೇ. ಸೊ ಅಲ್ಲಿ ಪ್ರೆಸ್ಸಿಂಗ್ ಕೊಟ್ಟಿರ್ತಾರೆ. ಪ್ರೆಸ್ಸಿಂಗ್ ಮಾಡಿಬಿಟ್ಟು ನಾವು ಅದಕ್ಕೆ ಈ ಥರ ಹಾಕಬೇಕಾಗತ್ತೆ. ಆಮೇಲೆ ತೆಗಿವಾಗನೂ ಅಷ್ಟೇ ಪ್ರೆಸ್ ಮಾಡೇ ತೆಗಿಬೇಕಾಗತ್ತೆ. ಸೊ ಈಸಿಯಾಗಿದೆ ಅಂತ ಹೇಳ್ಬೋದು. ಸ್ಟಿಕ್ಕನ್ನು ಅಷ್ಟೇ ನಮಗೆ ಹಾಕುವಾಗ ನೋಡಿ ಅಲ್ಲಿ ಒಂದು ಮೆಟಲ್ ಥರದ್ದು ಹೋಲ್ ಥರ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಇದು ಥರ ಕೊಟ್ಟಿರ್ತಾರೆ, ಆ ಥರ ಫಿಕ್ಸ್ ಮಾಡಬೇಕಾಗುತ್ತೆ. ಲೆಗ್ಗಿಗೂ ಅಷ್ಟೇ ಆಮೇಲೆ ಈ ಥರ ಫಿಕ್ಸ್ ಮಾಡಬೇಕಾಗತ್ತೆ. ಫಿಕ್ಸ್ ಮಾಡಿ ನಾವು ಒಳಗಡೆ ಹಾಕಬೇಕಾಗತ್ತೆ, ಅಂದರೆ ಚೇರ್ ರೆಡಿ ಮಾಡಿರ್ತೀವಲ್ಲ ಅದರೊಳಗಡೆ. ಸೊ ಒಂಥರ ಏನೋ ಒಂಥರ ನನಗೆ ಹೆಂಗಪ್ಪ ಮಾಡೋದು ಇನ್ಸ್ಟಾಲ್ ಅಂದ್ಕೊಂಡಿದ್ದೆ, ಈಸಿಯಾಗಿ ಬೇಗ ಆಯಿತು. ಸೊ ಅದಾದಮೇಲೆ ನಾವು ಇದು 4 in 1 ಆಗಿ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ ಅದು ತಳ್ಳೋ ಥರ ಚೇರ್ ಥರ ಯೂಸ್ ಮಾಡ್ಬೋದು. ಅದಕ್ಕೇನಾದ್ರು ತೆಡ್ ಕಟ್ಕೊಂಡು ಇಲ್ಲಾಂದರೆ ಹಾಗೇ ಇದು ಮಾಡಿಕೊಂಡು ಇನ್ನೊಂದು ಶಾರ್ಟ್ ಥರನೂ ಕೂಡ ಯೂಸ್ ಮಾಡ್ಬೋದು. ಇದು 2 ಸ್ಟಿಕ್ ಆಗಿ ಮಾಡ್ತಿದ್ವಿ ಇವಾಗ. ಸಿಂಗಲ್ ಸ್ಟಿಕ್ ಆಗಿನೂ ಕೂಡ ಶಾರ್ಟಾಗಿ ಯೂಸ್ ಮಾಡ್ಬೋದು, ಮತ್ತು ಹೈ ಬೇಕಾದರೆ ಮಾಡ್ಕೋಬೋದು. ನಾರ್ಮಲಾಗಿ ನೋಡಿ ಈ ಥರ ಅಷ್ಟೇ ಅವರು ಹೆಡ್ ಸಪೋರ್ಟ್ಗೆ ಮತ್ತು ಇದಕ್ಕೆ ಕೊಟ್ಟಿರ್ತಾರೆ ಚೇರ್ ಥರ. ನಾವು ಮಿಕ್ಕಿದೆಲ್ಲ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ನನಗೆ ಲಿಂಕ್ ಅಂತಲೂ ಟೈಪ್ ಮಾಡಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಲಿಂಕ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಲಿಂಕ್ ಬರುತ್ತೆ ಅಂತಲೂ ಹೇಳ್ಬೋದು. ಒಂದು ಸರಿ ಹಾಕೋದೆಲ್ಲ ನೋಡ್ಕೊಂಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಸೊ ಈ ಥರ ಹೈ ಚೇರ್ ಆಗುತ್ತೆ ಒಂದು ಸರಿಗೆ. ಸೊ ನೀವು ನೋಡ್ತಿರ್ಬೋದು ಎಲ್ಲೆಲ್ಲಿ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದು. ನಿಮ್ಗೆ ಏನಾದ್ರು ಫಿಕ್ಸ್ ಮಾಡೋದೇ ಸಪ್ರೇಟ್ ವಿಡಿಯೋ ಬೇಕಂದರೆ ಅದನ್ನು ಕೂಡ ಏನಾದರೂ ಕೇಳಿದ್ರೆ ಮಾಡಿ ಹಾಕ್ತೀನಿ ನಾನು. ಸೊ ಈ ಥರ ಹೈ ಚೇರ್ ಆಗುತ್ತೆ 2 ಸ್ಟಿಕ್ ಹಾಕಿದಾಗ. ನಿಮಗೆ ಸಿಂಗಲ್ ಸ್ಟಿಕ್ಕಲ್ಲೂ ಮಾಡ್ಬೋದು. ಫೈನಲಿ ಇದು ಈ ಥರ ಕಾಣಿಸುತ್ತೆ. ಇದಕ್ಕೆ ನಾವು ಮಕ್ಕಳನ್ನ ಕೂರಿಸ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿದ್ರೆ, ಮತ್ತು ಬೆಲ್ಟ್ಗಳು ಕೂಡ ಕೊಟ್ಟಿರ್ತಾರೆ, ಮುಂದೆ ಹಿಂದೆ ಬೀಳಬಾರ್ದು, ಮತ್ತು ಕೈಯೆಲ್ಲ ಆ ಕಡೆ ಈ ಕಡೆ ಇದು ಮಾಡಬಾರ್ದು ಅಂತೇಳಿ, ಮತ್ತು ಫುಟ್ ರೆಸ್ಟ್ ಕೂಡ ಕೊಟ್ಟಿರ್ತಾರೆ. ಬೀಳಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ, ಏಕೆಂದರೆ ಮುಗ್ಗುರ್ಸ್ ಬೀಳೋದು ಅಥವಾ ಕಾಲು ಮೇಲೆ ಎತ್ಕೊಂಡು ಹೋಗೋದು ಆ ಥರದ್ದೆಲ್ಲ ಆದಾಗ ಆಗಬಾರ್ದು ಅಂತೇಳಿ ಇಟ್ಕೊಡ್ತಾರೆ. ಒಂದು ಬಾಟಲ್ ಥರನೂ ಕೂಡ ಅಲ್ಲಿ ಇಡ್ಬೋದು. ಆ ಬ್ಲೂ ಟ್ರೇ ತೆಗೆದು ಕೂಡ ನಾವು ವೈಟ್ ಇದರಲ್ಲೂ ಮಾಡಬಹುದು. ಬ್ಲೂ ಟ್ರೇನ ಮೇಲೆ ಎತ್ಬಿಟ್ಟು ಕೆಳಗಡೆ ಒಂದು ಟ್ರೇ ಇರುತ್ತಲ್ಲ ಆ ಥರನೂ ಯೂಸ್ ಮಾಡ್ಬೋದು. ಫುಟ್ ರೆಸ್ಟ್ಗೂ ಕೂಡ ಇದನ್ನು ಅಂದರೆ ಕುಷನ್ ಕೊಟ್ಟಿದ್ದಾರೆ. ಅಟ್ ಫೈನಲ್ ಲುಕ್ಕು ಈ ಥರ ಕಾಣುತ್ತೆ. ಸೊ ತುಂಬ ಅವಳಿಗೆ ಕಂಫರ್ಟಬಲ್. ಅವಳಿಗೆ ನಾವು ಹೇಳೇ ಕೊಡಲಿಲ್ಲ ಆಯಿತಾ. ಆಮೇಲೆ ನೋಡಿ ಈ ಥರ ರಿಮೂವ್ ಮಾಡಿಕೊಂಡು ಸಿಂಗಲ್ ಸ್ಟಿಕ್ ಥರ ಈ ಥರ ಸ್ವಲ್ಪ ಹೈಟ್ ಕಡಿಮೆ ಥರನೂ ಕೂಡ ಯೂಸ್ ಮಾಡ್ಬೋದು. ಡಬಲ್ ಸ್ಟಿಕ್ ಇದ್ದರೆ ಹೈಟ್ ಇರುತ್ತೆ, ಸಿಂಗಲ್ ಸ್ಟಿಕ್ ಇದ್ದರೆ ಈ ಥರ ಚಿಕ್ಕದಾಗಿರುತ್ತೆ. ಸೊ 2 ಥರನೂ ನಾವು ಹೆಂಗೆ ಬೇಕೋ ಇದು ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ಬಿಚ್ಚಿಬಿಟ್ಟು ನಾವು ಡೈನಿಂಗ್ ಟೇಬಲ್ ಮೇಲೂ ಕೂಡ ನಾವು ಹಾಕ್ಕೊಂಡು, ನಾವು ಊಟ ಮಾಡ್ತೀವಲ್ಲ ಡೈನಿಂಗ್ ಟೇಬಲ್ ಮೇಲೂ ಕೂಡ ಕೂರಿಸ್ಕೊಂಡು ಇದು ಮಾಡ್ಬೋದು. ಇಷ್ಟ ಆಗುತ್ತೆ ಶಾರ್ಟ್ ಚೇರ್ ಥರ. ಅದಕ್ಕೂ ಇನ್ನೂ ಶಾರ್ಟ್ ಚೇರ್ ಥರನೂ ಕೂಡ ಯೂಸ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡ್ಮೇಲೆ ಯೂಸ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಯೂಸ್ ಆಗ್ತಿದೆ ತುಂಬಾ. ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಈ ಥರ ಕೂರಿಸ್ಕೊಂಡು ಮೂವ್ ಮಾಡ್ಬೋದು. ಒಂದು ಸ್ಟಿಕ್ ಇದು ಮಾಡಿಕೊಂಡು, ಇಲ್ಲ ಥ್ರೆಡ್ ಮಾಡಿಕೊಂಡು, ಇಲ್ಲ ನಾವೇ ಕೈಯಲ್ಲಿ ಯೂಸ್ ಮಾಡ್ತಿರ್ತೀನಲ್ವ, ನಿಮಗೆ ಶೇರ್ ಮಾಡ್ತಿರ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಲಿಂಕ್ ಬೇಕಂತ ಪರ್ಸ್ನಲಾಗಿ ಕೇಳಿದ್ರೂ ಕೂಡ ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಸೊ ಥ್ರೂ ಇದರಿಂದ ನೀವು ಬೈ ಮಾಡಬಹುದು. ಅಮ್ಮ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಅಮ್ಮ ಮಾಡ್ತಿದ್ಯಾ? ಗುಡಿಗ. ಈಗಿನ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರೆ ಅಂದರೆ ನೋಡಿ, ನಾವು ಹೇಳಲೇ ಇಲ್ಲ ಅವಳಿಗೆ ಇದ್ರ ಮೇಲೆ ಕುತ್ಕೊಂಡು ತಿನ್ನೋದು ಅಂತೇಳಿ. ಅದನ್ನು ಫಿಟ್ ಮಾಡಿ ಅವಳನ್ನ ಕೂರಿಸಿದ ತಕ್ಷಣ ಅವಳು ತಿನ್ನೋದೇ ಅಂದ್ಕೊಂಡು ಈ ಕಡೆ ಕೈಯಿಂದ ಹಿಂಗೆ ತಿಂತಿದ್ದಾಳೆ. ಹೇಗೆ ಬೇಗ ಎಲ್ಲ ಇದು ಮಾಡ್ಕೊಂಬಿಡ್ತಾರೆ, ಕ್ಯಾಚ್ ಮಾಡ್ಕೊಂಬಿಡ್ತಾರೆ ಇವರು ಅಂತ ಗೊತ್ತಾಗಲ್ಲ. ನಾವು ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೋದು ನೋಡಿರ್ತೀವಲ್ಲ, ಅದಕ್ಕೆ ಅದು ಟೇಬಲ್ ನಿಜವಾಗ್ಲೂ ಸ್ವೇರ್ ಅವಳಿಗೆ ನಾವೇನೂ ಹೇಳ್ಕೊಡ್ಲಿಲ್ಲ, ಅವಳೇ ಇದನ್ನು ಮಾಡಿದ್ದು. ಅದಾದ ನಂತರ ನಾವು ನನ್ನ ಮಗನ ಕಾಲೇಜ್ ಹತ್ರ ಬಿಡೋಣ ಅಂತ ಹೋದ್ವಿ. ಸೊ ಅವ್ನು ಟ್ರಿಪ್ ಹೋಗ್ತಿದ್ದಾನಲ್ವ. ಸೊ 6,500 ಏನೋ ತೊಗೊಂಡಿದ್ರು. ದಾಂಡೇಲಿ, ಯಾನ ಮತ್ತು ಸಮಥಿಂಗ್ ಈ ಕಡೆ ಬರೋ ಹುಬ್ಬಳ್ಳಿ ದಾರಿ ಮತ್ತು ಜೋಗ್ ಫಾಲ್ಸು ಅದನ್ನೆಲ್ಲ ತೋರಿಸ್ಕೊಂಬರ್ತೀವಿ ಅಂತ ಹೇಳಿಬಿಟ್ಟು 6,500 ತೊಗೊಂಡಿದ್ದಾರೆ. 4 ಡೇಸು 3 ನೈಟ್ಸ್ ಅಂತ ಹೇಳಿಬಿಟ್ಟು. ಸೊ ಅವನನ್ನು ಕಳಿಸ್ಬರೋಕ್ಕೆ ಅಂತ ಹೋಗ್ತಿದ್ದೀವಿ. ಅವನಂತೂ ಅವಳನ್ನು ತುಂಬ ಮಿಸ್ ಮಾಡ್ಕೋತಾಳೆ. ಅವನು ಹೋಗು ಅಲ್ಲಿದ್ದಾನೆ ನೋಡ್ಕೊಂಬ ಅಂದರೆ ಸಾಕು, ಅವಳು ಹೋಗಿ ಎಲ್ಲ ನೋಡ್ಕೊಂಬರ್ತಾಳೆ. ರೂಮಲ್ಲೆಲ್ಲ ಯಾವಾಗಾದರೂ ಕಾಲೇಜ್ಗೆ ಹೋದಾಗೆಲ್ಲ ಹೇಳಿದ್ರೆ. ಸೊ ತುಂಬ ಮಿಸ್ ಮಾಡ್ಕೋತಾರೆ ಅವನ್ನ ಇಬ್ಬರೂ ಅಷ್ಟೇ. ಸೊ ಬಿಟ್ಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ದೀವಿ. ಬಾಯಿ ಚಿನ್ನಿ ಪಪ್ಪಿ ಕೊಡು, ಅವನಿಗೊಂದು ಮುತ್ತ ಕೊಡು. ಹಾಂ ಬಾಯ್ ಹೇಳು ಅವನಿಗೆ, ಬಾಯ್ ಹೇಳು ಅವನಿಗೆ, ನಮಗಲ್ಲ. ಅಲ್ಲಿದೆ ಒಳಗಡೆ ತಗೊಂಡು ಸಾಕಾಗಿದೆ. ಹೇಳ ಅಣ್ಣಂಗೆ ಬಾಯ್ ಹೇಳು, ಬಾಯ್ ಹೇಳು ಅಣ್ಣಂಗೆ.
ಅಮ್ಮ ರೇವಂತ್ ಇಲ್ಲಿ ಪೋಯ 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 ಸರಿ ಬುಕ್ ಮಾಡಲಾ? ಬಿಡ್ತಾನೆ ಇಲ್ಲ. ಏ ಬಬ್ಬಣ್ಣ ಟಾಟಾ ಟಾಟಾ ಎವರಿಗೆ ಟಾಟಾ. ಬಾಯ್ ಮಾಡಿ ಅಣ್ಣಂಗೆ, ಬಾಯ್ ಮಾಡಿ, ಬಾಯ್ ಮಾಡಿ ಅಣ್ಣಂಗೆ, ಬಾಯ್ ಮಾಡಿ. ಮಾಲ್ ಏನಾದರೂ ಮಾಲ್ ಇಲ್ಲ ಈಗ ಮುಕ್ಕೊಡು ಒಂದು ಅವನಿಗೆ. ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡು. ಬಾಯ್. ಹುಷಾರ ಸೇಫ್ಟಿ ಇದೆಲ್ಲ ನೀಟಾಗಿ ನೋಡಿ ಬೆಲ್ಟೆಲ್ಲ ಹಾಕೊಂಡು ಇದು ಮಾಡಬೇಕು. ಹಿಂಗೇನೋ ಒಂದು ಹಾಕೊಂಡು ಹಿಡಿಯೋದಲ್ಲ ಏನು ಯಾವ್ದ್ರಿದ್ದಾರು ಕೂಲಾಗೆಲ್ಲ ಇದು ಮಾಡಿಕೊಂಡು ಸೇಫ್ಟಿ ಇದೆಲ್ಲ ಹಾಕೊಂಡು ನೀರೊಳಗೆ ಹೋಗ್ಬೇಕು. ಈಗ ಎಲ್ಲಮ್ಮ ಹೋಗೋಣ. ಬಾಯ್ ಮಾಡಿ ಒಂದ್ಸರಿ ಲಾಸ್ಟ್. ಬಾಯ್ ಅಣ್ಣ. ಓ ಮೈ ಗಾಡ್, ಬೇಡ ಬೇಡ, ನಾವು ಮನೆಗೆ ಹೋಗೋಣ, ಮನೆಗೆ ಹೋಗೋಣ ಪಪ್ಪಿ. ನಾವು ಬಾ, ನಾವು ಟಾಟಾ ಹೋಗೋಣ ಬಾ ಆಟೋದಲ್ಲಿ. ಅವ್ನು ಕಾಲೇಜಿಗೆ ಹೋಗ್ತಾನೆ ಬಾರೇ. ಅವ್ನ ಕಾಲೇಜ್ ಹತ್ರನೇ ಒಂದು ಸನ್ರೈಸ್ ಡೈಲಿ ಫ್ರೆಶ್ ಬ್ಯಾಟರ್ ಅಂತ ಇತ್ತು. ಸೊ ನೋಡೋಣ ಅಂತೇಳಿ ತೊಗೊಂಬರೋಣ ಅಂತೇಳಿ ಹೋದ್ವಿ. ಅಲ್ಲೇನೇನಿದೆ ಅಂತ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಚೆನ್ನೈ ಕಡೆಯವ್ರು ಅನಿಸುತ್ತೆ. ಸೊ ಬಾಳೆ ದಿಂಡಿನ ತೊಕ್ಕು ಅಂತ ತೋರಿಸಿದ್ರು. ಸೊ ನೋಡ್ತಿದ್ದೆ, ನನಗೂ ಫಸ್ಟ್ ಟೈಮ್ ಬಾಳೆ ದಿಂಡಿನ ತೊಕ್ಕು ಅಂತೇಳಿ. ಬಾಳೆ ದಿಂಡಿನ ಗೊತ್ತಲ್ವಾ, ಬನಾನಾ ಸ್ಟೆಮ್ದು, ಅದ್ರ ತೊಕ್ಕು ಅಂತೇಳಿ. ಉಪ್ಪಿನಕಾಯ್ದು, ಟೊಮೆಟೊದು ಮತ್ತು ಇದೆಲ್ಲ ಕೇಳಿದ್ದೆ. ಇದೇನೋ ಡಿಫ್ರೆಂಟ್ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ದೀನಿ. ಎಷ್ಟು ತೊಗೊಳ್ಳೋದ ಅಮ್ಮ? ಅಲ್ಲಲ್ಲ ಇವ್ರನ್ನ ಕೇಳಿ ತೊಗೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತಾ? ಒಂದ್ಸರಿ ಟ್ರೈ ಮಾಡೋಣ. ಅಲ್ಲ ನಾವು ಇದು ಫಸ್ಟ್ ಟೈಮ್ ಬಂದಿದ್ದೀವಲ್ಲ. ಬೇಡ ಬೇಡ, ಗೊತ್ತು ಗೊತ್ತು ಸರ್, ಚೆನ್ನೈ ಟೈಪ್. ಇದೊಂದು ತಗೋ. ಇನ್ನೇನು ನೋಡು, ಅಲ್ಲಿದೆ ಇಡ್ಲಿ ಬ್ಯಾಟರ್. ದೋಸೆ ಬ್ಯಾಟರ್ ತಗೋ. ಇಡ್ಲಿದು ಬೇಡ, ಎಲ್ಲ ಒಂದೇ. ದೋಸೆ ಬ್ಯಾಟರ್ ಬೇರೆ? ಇಲ್ಲ ಬೇರೆ ಬೇರೆ. ಏನು ಇಡ್ಲಿ ಬೇಕಾ? ಇಲ್ಲಿ ನೋಡ್ತಿರ್ಬೋದು ನೀವು, ಗ್ರೇಪ್ ತೊಕ್ಕು ಮತ್ತು ಅಸಿಟಿಕಾ ತೊಕ್ಕು, ಅದು ಏನೇನೋ ಬ್ರಿಂಜಲ್ದು ಮತ್ತು ಏನೇನೋ ತುಂಬ ಇತ್ತು. ನಾನು ಆಮ್ಲ ಪಿಕ್ಕಲು ಮತ್ತು ಪಿಂಕಲ್ಸು ಎಲ್ಲ ಇತ್ತು. ನಾನು ಒಂದು ಅದು ಬನಾನಾ ಸ್ಟೆಮ್ ತೊಕ್ಕು ತೊಗೊಂಡೆ. ತುಂಬ ಚೆನ್ನಾಗೂ ಕೂಡ ಇದೆ, ಟೇಸ್ಟಿಯಾಗಿದೆ. ಆ ಕಡೆ ಹೋದರೆ ಒಂದು ಸರಿ ಟ್ರೈ ಮಾಡಿ. ಜೈನ್ ಕಾಲೇಜ್ ಅಪೋಸಿಟೇ ಇದೆ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅದಾದಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಟೆಲ್, ಅವ್ರ ಕಾಲೇಜ್ ಹತ್ರನೇ ಒಂದು ಹೋಟೆಲ್ ಇತ್ತು, ರಾಗಿಗುಡ ಮೇನ್ ರೋಡಲ್ಲಿ. ಅಲ್ಲಿಗೆ ಬಂದ್ವಿ. ಸೊ ನಾನು ತಿನ್ಕೊಂಡು ಹೋಗಿದ್ದೆ, ಬಟ್ ಅವ್ರು ತಿಂದಿರಲಿಲ್ಲ. ಅಲ್ಲಿ ಬರಲಾ? ನೀನು ಕುಚ್ ಬರ್ತೀನಿ. ಬೇಡ, ಫ್ರೈ ಎಲ್ಲ ಏನು ಬೇಡ ಅಮ್ಮ. ಜ್ಯೂಸ್ ಏನೋ ಬೇಕಾ? ಬಿಡು ಅವಳು ಹತ್ತಿರ್ಲಲ್ವ, ಅವಳೇ ಆಗಲೇ. ಇಲ್ಲ ನೋಡು, ಇಲ್ಲಿ ಚಿನಿ, ಇಲ್ಲಿ ಚಿನಿ, ಇಲ್ಲಿ ಚಿನಿಮ್ಮ, ಇಲ್ಲಿ ಇಲ್ಲೋಡೆ. ನೋಡಿ, ಎಲ್ಲಿ ಬೇಕಂದ್ರೆ ಅವಳು ಮನೆ ಅಂದ್ಕೊಂಡ್ಬಿಟ್ಟಿದ್ದಾಳೆ, ಅದ್ರ ಮೇಲೆ ಹತ್ತು ಹೆಂಗೆ ಕೂತ್ಕೋತಾಳೆ. ಸೊ ನಾನೊಂದು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ, ಅವ್ರು ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದರು. ತಿನ್ನೋಂಗಿರಲಿಲ್ಲ, ಆದರೂ ಏನೋ ತಿನ್ನೋಣ ಅಂತೇಳಿ. ಹೋಟೆಲ್ಗೆ ಹೋದರೆ ಗೊತ್ತಲ್ವ, ಎಷ್ಟು ತಿಂದಿದ್ರು ಹೋಟೆಲ್ ಊಟ ಅಂದರೆ ಎಲ್ಲರೂ ತಿಂತಾರೆ. ಸೊ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು. ಫ್ರೈಡ್ ರೈಸ್ ಓಕೆ ಆಗಿತ್ತು. ನಾಟ್ ಗುಡ್ ನಾಟ್ ಬ್ಯಾಡ್ ಅನ್ನೋ ಥರ. ಇವಳನ್ನಂತೂ ಎಲ್ಲೋದ್ರೂ ಇವಾಗ ಕಿತಾಪತಿ ಟಿಶ್ಯೂ ಕಿತ್ತಾಕೋದು, ಅದು ಇದು ಅಂತೆಲ್ಲ ಮಾಡ್ತಾನೆ ಇರ್ತಾಳೆ. ಸೊ ಬರೀ ಬಿರಿಯಾನಿ ಅಷ್ಟೇ ತೊಗೊಂಡ್ವಿ, ಡ್ರೈ ಎಲ್ಲ ಏನೂ ತೊಗೊಳ್ಳಿಲ್ಲ. ಕೈ ಹೋಯ್ತಾ ಅದ್ರೊಳಗೆ? ಕೈ ಹೋಯ್ತಾ? ಹೆಂಗೆ ಹೋಯ್ತಲ್ಲ? ತೋರಿಸು ಹೆಂಗೋಯ್ತು, ತೋರಿಸು. ಹಂಗೋಯ್ತು ಅಲ್ಲೋಣ ಬಂತು ಊಟ ಮಾಡ್ಕೊಂಡು. ಓ ಹೆಂಗೆ ಚಿನ್ನಿ? ಓ ಅಲ್ಲ, ತಿನ್ನು. ಇಷ್ಟಾಗಿತ್ತು ಇವತ್ತಿನ ವ್ಲಾಗು. ಅವನನ್ನು ಡ್ರಾಪ್ ಮಾಡಿ ಬಂದ್ವಿ. ಅವರು 10 o'clock ಅಂತ ಹೇಳಿದ್ರು. ನಾವು 8:30 ಅವನನ್ನು ಡ್ರಾಪ್ ಮಾಡಿ ಬಂದುಬಿಟ್ವಿ. ಬಿಕಾಸ್ ಸ್ವಲ್ಪ ಮುಂಚೆ ಇರೋದು ಬೆಟರ್ ಅಂತ ನಮ್ಮ ಮನೆಯವರಿದ್ದು. ಅವ್ರು ಹೆಂಗಿದ್ರು ಗೊತ್ತು 10-10:30 ಮೇಲೆ ಹೋಗೋದು ಅಂಥೇಳಿ. ಸೊ ನಾವು ಊಟ ಎಲ್ಲ ಮುಗಿಸಿ ಕರ್ಕೊಂಡು ಬರ್ತಾಯಿದ್ವಿ. ಇವತ್ತು ಹೋಗಿ ಸೀದಾ ಮಲ್ಕೊಂಡ್ಬಿಟ್ವಿ. ಅಲ್ಲಿಂದ ಬಂದವರು ಏನು ಮಾಡೋಕ್ಕೆ ಹೋಗಲಿಲ್ಲ, ಅವಳು ಅಳ್ತಾ ಇದ್ಲು ನಿದ್ದೆಗೆ ಅಂತೇಳಿ. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಅದೇ ರಂಗೋಲಿ ಗಾರ್ಡನ್ ಹೋಗಿದ್ವಲ್ಲ, ಅದಾದಮೇಲೆ ಬಂದು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ ವಿಡಿಯೋ ಬೇರೆ ಹಾಕಿದ್ದೆ. ಆ ವಿಡಿಯೋಗಳನ್ನ
ವೀಡಿಯೋಗಳನ್ನ ನಿಮಗೆ ಬೇಕಂದರೆ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ವೀಡಿಯೋನ ನೋಡಿ ಚೆನ್ನಾಗಿದೆ, ನೀವು ಕೂಡ ಒಂದ್ಸರಿ ಹೋಗಿ ಬನ್ನಿ. ಪಪ್ಪದ ವಾಚ್ ಕೊಡು, ಪಪ್ಪದ ವಾಚ್ ಕೊಟ್ಟು ಬರೋ ಕೊಡು ಚಿನ್ನಿ, ನನಗೆ ಕೊಡು. ಹಾಂ ಚಿನ್ನಿ, ಇದನ್ನು ಹೆಂಗೆ ಹಾಕೊಳ್ಳೋದು, ಎಲ್ಲಿಗೆ ಹಾಕೊಳ್ಳೋದು, ಎಲ್ಲಿಗೆ ಹಾಕೊಳ್ಳೋದು, ಅದು ಎಲ್ಲಿಗೆ ಹಾಕ್ಕೊಳ್ಳೋದು, ಹಂಗೆ ಹಾಕ್ಕೊಳ್ಳೋದಾ? ಕರೆಕ್ಟಾಗಿ ಹಾಕೋ, ಅದು ಕರೆಕ್ಟಾಗಿ ಆಗ್ತಿಲ್ಲ. ಹಂಗಲ್ಲ ಪಪ್ಪಿ, ರೌಂಡ್. ಹಾಂ ಈಗ ನೋಡ, ಯಾರೇನು ಹೇಳ್ಕೊಟ್ಟಿರೋದಲ್ಲ ಅದು, ನೀನು ನೋಡೋಳು ಯಾವಾಗಲೂ ಹಾಕ್ಕೊಳ್ಳೋದು. ಹಾಕ್ಕೊಂಡು ಆಮೇಲೆ ಒಯ್ಯೋ ಬೋರೇ ಚೀನಿಮಾ ಪಪ್ಪಂಗೆ ಕೊಟ್ಟು ಬರೋದು, ಪಪ್ಪಂದದು ಪಪ್ಪಂಗೆ ಕೊಟ್ಟು ಹಂಗೆ ಹೋಗು. ಮ್ಯಾಟ್ನೇ ತುಂಡ್ಕೊಂಡೋಗಿ ಇವತ್ತಾಗ. ಗುಡ್ ಗರ್ಲ್. ನೀನು ಹಿಂಗೆ ಹಾಕ್ಕೊಳ್ಳೋದು ನೋಡೋಳು, ಅದಕ್ಕೆ. ಬೇಡ, ಬಿದ್ದೋಗುತ್ತೆ ಅಲ್ಲ, ಬಾಯಿಗೆ ಈಗ ಹಾಕೊಳ್ಳೋದಾಳು ಉಗ್ರ, ಬಿದ್ದೋಗುತ್ತೆ. ಬೇಡ ಬೇಡ, ಪಪ್ಪಂದು ಅದು ಪಪ್ಪಂಗೆ ಕೊಡು ಚಿನ್ನಿ, ಪಪ್ಪಂಗೆ ಕೊಡೋದು ಕೊಡು ಚಿನ್ನಿ, ತಗೊಂಬ ಹಾಕು ಬಾ, ಮತ್ತು ವಾಪಸ್ ಕೊಡಲ್ಲ ಅನ್ನೋ ಪಪ್ಪಂಗೆ. 2 ಬೆಳಿಗ್ಗೆ ಸೇರ್ಸಾಕೋತೈತೆ. ಅಯ್ಯೋ ಇದು ಬಲೆ ಐತೆ ಕಣ 5G. ಪಪ್ಪಂಗೆ ಹಾಕು, ಪಪ್ಪಂಗೆ ಕೈ ಉಂಗ್ರಕ್ಕೆ ಹಾಕು, ಅಲ್ಲಿಗೆ ಹಾಕಿಸ್ಕೊಂಬೇಡ, ಮಧ್ಯದಕ್ಕೆ ಹಾಕು, ಮಧ್ಯದಕ್ಕೆ ಹಾಕ್ಸೋ. ತಲೆ ಕೊಟ್ಬಿಡ್ತೀನಿ ನಿಂಗೆ. ಸೊ ನೆನ್ನೆ ದೋಸೆ ಬ್ಯಾಟರ್ ತೊಗೊಂಬಂದಿದ್ನಲ್ವ, ಅದನ್ನೇ ದೋಸೆ ಮಾಡೋಣ ಅಂತೇಳಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ, ಚೆನ್ನಾಗೇ ಬಂತು. ನಮ್ಮನೆಯವ್ರಿಗೆ ಸೆಟ್ ದೋಸೆ ಥರ ಇಷ್ಟ ಆಗುತ್ತೆ, ತೆಳು ಮತ್ತು ಕ್ರಿಸ್ಪಿ ದೋಸೆ, ಮಸಾಲೆ ದೋಸೆ ಥರ ಮನೇಲಿ ಇಷ್ಟ ಆಗೋಲ್ಲ, ಬಟ್ ಆಚೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸೊ ಅವರಿಗೆ ಸೆಟ್ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಇವಳ್ದು ಬೇರೆ ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನು ಆಟ ಮಾಡ್ತಾಳೆ ನೋಡಿ, ಸುಮ್ಮನೆ ಇರ್ತಾಳೆ ಆಯಿತಾ. ನಾನೇನಾದರೂ ಫೋನ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾರ ಜೊತೆನೋ ಮಾತಾಡ್ತಿದ್ದೀನಿ ಅಂತೇಳಿ ಇದು ಮಾಡೋದು. ಅವನು ಕೂಡ ಟ್ರಿಪ್ ಹೋಗಿದ್ನಲ್ವ, ಸೊ ನಾವು ಎಲ್ಲಾದರೂ ಹೋಗ್ಬರೋಣ ಅಂತೇಳಿ ರಂಗೋಲಿ ಗಾರ್ಡನ್ಗೆ ಹೋಗಿದ್ವಲ್ವ, ಆ ವಿಡಿಯೋನ ಶೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ವಿಡಿಯೋನ ನಾನು ಶೇರ್ ಮಾಡ್ತಿದ್ದೀನಿ. ಅವ್ನು ಹೋಗಿದ್ದ ದಿನ ಹಿಂದಿನ ದಿನ ನೆಕ್ಸ್ಟ್ ಡೇ ನಾವು ಹೋಗಿದ್ವಿ. ಸೊ ನಾನು ಅವಳಿಗೆ ಇವತ್ತು ಸೂಪ್ ಥರ ಕೊಡೋಣ, ಹಂಗೆ ನಾರ್ಮಲ್ ಪೇಸ್ಟ್ ಥರನೂ ಮಾಡಿಕೊಡೋಣ ಅಂತೇಳಿ ಅವಳು ಫುಡ್ನ ರೆಡಿ ಮಾಡ್ತಿದ್ದೀನಿ. ಇದಕ್ಕೋಸ್ಕರ ಬೀನ್ಸ್, ಕ್ಯಾರೆಟ್ ಮತ್ತು ಬೀಟ್ರೋಟು, ಸ್ವಲ್ಪ ಹೆಸರು ಬೇಳೆ, ನೀವು ಯಾವುದಾದ್ರೂ ಬೇಳೆ ತೊಗೋಬೋದು, ಸ್ವಲ್ಪ ಪೊಟ್ಯಾಟೊ ಆ್ಯಂಡ್ ಸ್ವಲ್ಪ ಜೀರಿಗೆ ಮತ್ತು ಸಾಲ್ಟು ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಸಾಲ್ಟು ಬಿಫೋರ್ 1 ಇಯರ್ ಯೂಸ್ ಮಾಡಬೇಡಿ, ಆಫ್ಟರ್ 1 ಇಯರ್ ಯೂಸ್ ಮಾಡಬಹುದು. ಸೊ ಮುಂಚೆ ಯೂಸ್ ಮಾಡೋದು ತುಂಬ ತಪ್ಪು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹರಳುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ, ಪುಡಿ ಉಪ್ಪನ್ನ ಮಗುಗೆ ಯೂಸ್ ಮಾಡಲ್ಲ ಯಾವಾಗಲೂ, ಬಿಕಾಸ್ ಅದು ರಿಫೈನ್ಡ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ದಾರೆ, ಕೇಳಿ ನೋಡಿ ಇದಾಗಿದೆ. ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೊ ಈ ಥರ ಬಾಯ್ಲ್ ಮಾಡ್ಕೊತೀನಿ. ನನಗೆ ಇದು ಪೇಸ್ಟ್ ಥರ ಆಗಬೇಕು. ಅವಳು ಸೂಪ್ನ ಕುಡಿಯಲ್ಲ, ಒಂದೊಂದು ಸಾರಿ ಕುಡಿತಾಳೆ, ಒಂದೊಂದು ಸಾರಿ ಕುಡಿಯಲ್ಲ. ಸೊ ಇವತ್ತು ನಾನು ಪೇಸ್ಟ್ ಥರ ಮಾಡ್ತಿದ್ದೀನಿ. ಇದು ವಾರದಲ್ಲಿ 2 ದಿನ ಅಂತೂ ನಾನು ಕೊಡ್ತೀನಿ ಮಗುಗೆ. ಸೂಪ್ ಆಗಿರ್ಬೋದು, ಅಥವಾ ಈ ಥರ ತುಂಬ ಹಶ್ವಿದ್ದಾಗ ಅವಳಿಗೆ ಸೂಪ್ ಕೊಟ್ಟರೆ ಕುಡ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಅದು ಇದು ತಿನ್ಕೊಂಡಿದ್ದಾಗ ಪೇಸ್ಟ್ ಮಾಡಿಕೊಟ್ರೆ ತಿಂತಾಳೆ, ಇಲ್ಲಾಂದರೆ ಸೂಪ್ ಮಾಡಿದ್ರೆ ಚಲ್ತಾನೇ ಇರ್ತಾಳೆ. ಸೊ ಅದಕ್ಕಾಗಿ ನಾನು ಇವತ್ತು ಪೇಸ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಒಂದು ವೆಯ್ಟ್ ಗೇನ್ಗಾಗಿರ್ಬೋದು ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಅವರ ಮೂಮೆಂಟ್ಸ್ ಆಗಲಿ ಎಲ್ಲದೂ ಚೇಂಜ್ ಆಗೋದಕ್ಕೆ ವೆಜಿಟೇಬಲ್ಸು, ಫ್ರೂಟ್ಸು ಅವರಿಗೆ ತುಂಬಾ ಅತ್ಯವಶ್ಯಕ ಇರುತ್ತೆ. ಸೊ ಬರೀ ಸರಿ ಅದು ಇದು ಅಂತ ತಿನ್ನಿಸೋದಕ್ಕಿಂತ ಈ ಥರ ಇದನ್ನು ತಿನ್ನಿಸ್ಬೇಕಾಗತ್ತೆ ಸಮ್ಟೈಮ್ಸು. ಅವ್ರಿಗೆ ತುಂಬ ಪ್ರೋಟೀನು, ವಿಟಮಿನ್ಸು, ಮಿನಿರಲ್ಸು ಎಲ್ಲ, ಕಾರ್ಬೋಹೈಡ್ರೇಟ್ಸು ಎಲ್ಲ ಮಿಕ್ಸಾಗಿ ಸಿಕ್ಕಿದಾಗ ಅವರ ಮೂಮೆಂಟ್ಗೆ ಅಂದರೆ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಅದೇ ಸ್ವಲ್ಪ ಉಳಿದಿತ್ತು, ಅದಕ್ಕೋಸ್ಕರ ನಾನು ಸೂಪ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೇ ನಾನು ದೋಸೆ ತಿನ್ನಲಿಲ್ಲ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಜಾಸ್ತಿ ಹಾಕಿಬಿಟ್ಟು ನಾನು ಸೂಪ್ನ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ನಮಗೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಇರೋದ್ರಲ್ಲೇ ಈ ಥರ ನಾನು ಮಾಡ್ಕೊತಿರ್ತೀನಿ ಯಾವಾಗಾದರೂ. ಅವಳಿಗೆ ಅಂತ ಮಾಡಿರೋ ಫುಡ್ಡಲ್ಲಿ ನಾನು ಈ ಥರ ಒಂದೊಂದು ಸಾರಿ ಟ್ರೈ ಮಾಡ್ತಿರ್ತೀನಿ, ಸೂಪ್ ಮಾಡ್ಕೊತೀನಿ. ಬಿಕಾಸ್ ನನಗೆ ಹಂಗೆ ವೆಜಿಟೇಬಲ್ ತಿನ್ನೋದಕ್ಕೆ ಪಲ್ಯ ಮತ್ತು ಸಾಂಬಾರು ಅಂತ ತಿಂದಿರ್ತೀವಲ್ಲ, ಸೊ ಈ ಥರ ಸೂಪ್ ಅಂತ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಈ ಹಿಂದಿನ ದಿನದ ಒಂದು ಸ್ವಲ್ಪ ವೀಡಿಯೋ ಇತ್ತು, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಬಂತು ಬರಾಚೆ ಬಾಚೆ ಏನು ಮಾಡ್ತಿದ್ಯ ಅಲ್ಲಿ?
ಹಾಕಲ್ಲ ಇಟ್ಟು. ಎಲ್ಲಿ ಹೋಗಿದ್ಯಾ? ಆ? ಎಲ್ಲಿಗೆ ಹೋಗಿದ್ಯಾ? ಬಾಚೆ 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 ಬಾ ಬಾಚೆ ಬಾ ಬಾಚೆ. ಇದು ಬೇರೆ ಮಾಡೋದು ಕಲ್ತಿದ್ಯಾ ನೀನು? ಆ? ಬಾಚ್ ಕಮ್ ಔಟ್ ಬಾ ಬೇಗ. ಬರಲ್ಲ ನೀನು? ನಾನು ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀನಿ. ಹೋಗ್ಲಾ? ಚಿನಿ ಬಾಚೆ ಬಾಚಮ್ಮೋ. ಅಯ್ಯೋ ನಡಿ ನಡಿ ಆಚೆ ನಡಿ. ನಾನು ಹೋಗ್ತೀನಿ ಹುಡು. ಹೋಗು, ಇಲ್ಲೇ ಇರು ನೀನು. ಬಾಯ್ ನಾನು ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀನಿ. ಹೋಗ್ಲಾ? ಹೋಗ್ತೀನಿ ಬಿಡು, ಇಲ್ಲೇ ಇರು. ಸೊ ಅದರಲ್ಲೇ ಇವಾಗ ಊಟ ತಿನ್ನಿಸೋದು. ಆಚೆ ಹಿಂಗೆ ಕುತ್ಕೊಂಡ್ಬಿಟ್ರೆ ಅವಳಿಗೆ ಈ ಮನೆ ಹತ್ರ ಆಚೆಲಿ ಹೋಗೋ ಮೇಯ್ನ್ ರೋಡಲ್ಲಿ ಹೋಗೋ ವೆಹಿಕಲ್ಸ್ ಎಲ್ಲ ಕಾಣಿಸ್ತವೆ. ಮತ್ತು ಡಾಗ್ಸ್ ಎಲ್ಲ ಅಲ್ಲಿದೆ. ಬೋಬೋ ಇದೆಯಲ್ಲಿ, ಬೋಬೋ ಎಲ್ಲ ಇರುತ್ತೆ, ನೋಡ್ಕೊತಾಳೆ. ಹಸುನೂ ಇರುತ್ತೆ. ಇವಾಗ ಎತ್ಕೊಂಡು ತಿನ್ಸೋ ಈ ಮಕ್ಳಿಗೆ ಊಟ ಮಾಡಿಸೋದು ಒಂದು ಸರ್ಕಸ್ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಸುಮ್ಮನೆ ತಿನ್ನೋಳಾಯ್ತಾ, ಇವಾಗ ತುಂಬಾ ಆಟ ಮಾಡ್ತಾಳೆ ತಿನ್ನೋದಕ್ಕೆ. ಅಲ್ಲಿ ಇಲ್ಲಿ ಹೊತ್ಕೊಂಡು ಹೋಗು, ತೋರಿಸು, ಮಾಡು ಸಾಕಾಗ್ತಿತ್ತು. ನಾನು ಒಂದು ಚೇರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಆ ಚೇರಿಗೆ ಕರೆಕ್ಟಾಗಿ ಕೂತ್ಕೊಂಡು ಅವಳಿಗೆ ತಿನ್ನಿಸ್ತೀನಿ. ಇನ್ನು ಡೈನಿಂಗ್ ಟೇಬಲಲ್ಲಿ ನಾವೇನಾದರೂ ಕೂತ್ಕೊಂಡು ತಿನ್ನುವಾಗ ಅದ್ರ ಜೊತೆನೂ ಅವಳಿಗೂ ಕೂರಿಸ್ಕೊಂಡು ತಿನ್ನಿಸ್ತೀನಿ. ಅದನ್ನು ಕೂಡ ಮುಂದಿನ ಬ್ಲಾಗ್ಗಳಲ್ಲಿ ಹಾಕ್ತೀನಿ. ಅದನ್ನು ನೋಡಿದಾಗಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು ಆ ಪ್ರಾಡಕ್ಟ್ನ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ, ಬೇಕು ಅಂತೇಳಿ ಉಫ್ ಅಂತ ಒಂದು ಸತಿ ಉಬ್ಬು ಸ್ಟಾರ್ಟ್ ಮಾಡಿಬಿಟ್ರೆ ಹಂಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಒಂಥರ ಏನೋ ಚೆನ್ನಾಗಿದೆ ಇಲ್ಲಿ. ಅಂದರೆ ಗಾಳಿ ಎಲ್ಲ ಇರುತ್ತಲ್ವ, ನೋಡಿಕೊಂಡು ಗಾಳಿ ಎಲ್ಲ ಬರ್ತಿರುತ್ತೆ, ಆರಾಮಾಗಿ ತಿಂತಿರ್ತಾಳೆ. ಖುಷಿ ಆಗುತ್ತೆ ನನಗೂ ಕೂಡ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ ಖುಷಿಯಾಗಿರಿ. ಲವ್ ಯು ಆಲ್. ಬೈ, ಟೇಕ್ ಕೇರ್.